ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮನ್ನ ಕರೆತಂದಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಒಳ್ಳೆಯದು ಮಾತ್ರವಲ್ಲ, ಅದರ ಅದ್ಭುತವನ್ನ ಮಹತ್ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕವು ನೆನೆಸಿದ ರೀತಿಯಲ್ಲಿ, ಲೋಕ ಕಾಣದೇ ಇರುವ ರೀತಿಯಲ್ಲಿ, ಲೋಕ ಕೇಳದೇ ಇರುವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಸಂದೇಶದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಜಯವನ್ನ ಎದುರು ನೋಡೋದಕ್ಕೆ ಹಿಜ್ಕೀಯ ರೆಡಿ ಆಗಿದ್ದಾನೆ. ಹಲ್ಲೆಲೂಯಾ. ಹಿಜ್ಕೀಯನಿಗೆ ಗೊತ್ತಿಲ್ಲ ತನಗೋಸ್ಕರವಾಗಿ ಪರಲೋಕ ಎದ್ದು ನಿಂತಿದೆ, ಪರಲೋಕದ ಸೈನ್ಯ ಸಿದ್ಧ ಆಗ್ತದೆ ಅನ್ನೋದನ್ನ ಹಿಜ್ಕೀಯನಿಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನಮಗೂ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಕ್ಷಣ, ಈ ದಿನ, ಈ ಒಂದು ಸಮಯದಲ್ಲಿ ನಮ್ಮ ದೇವರು ನಮಗೋಸ್ಕರವಾಗಿ ಅದ್ಭುತ ಕಾರ್ಯವನ್ನ ಮಾಡುತ್ತಾನೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಯಾವುದೋ ಒಂದು ಅಧಿಕಾರಿಗಳ ಮಧ್ಯದಲ್ಲಿ ಹೋಗಿ ನಿಂತಿದ್ದೇವೆ, ಅಥವಾ ಪ್ರಿನ್ಸಿಪಲ್ ಮಧ್ಯದಲ್ಲಿ ನಿಂತಿದ್ದೇವೆ, ಅಥವಾ ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ ನಿಂತಿದ್ದೇವೆ, ನಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ನಿಂತಿದ್ದೇವೆ, ನಮ್ಮ ಉದ್ಯೋಗದ ಸ್ಥಳದಲ್ಲಿ ನಾವು ನಿಂತಿದ್ದೇವೆ. ಆದರೆ ಕರ್ತನು ಅದ್ಭುತ ಮಾಡಲು ನಮ್ಮ ದೇವರು ನಮ್ಮನ್ನ ಬಿಟ್ಟು ಕೊಡುವವನಲ್ಲ. ಹಲ್ಲೆಲೂಯಾ. ಯಾವ ಕ್ಷಣದಲ್ಲೂ ಕೂಡ ಒಂಟಿಯಾಗಿ ನಮ್ಮನ್ನ ಬಿಟ್ಟು ಕೊಡದ ದೇವರು ಆತನಾಗಿದ್ದಾನೆ. ಕರ್ತನ ಸನ್ನಿಧಾನ ವಾಕ್ಯ ಮಾಡ್ತಿರುವಂತಹ ನಾವು ಧ್ಯಾನ ಮಾಡುತ್ತಿರುವಂತ ವಾಕ್ಯ ಭಾಗ ಯಾವ್ದು ನೋಡು. ಯೆಶಾಯ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 15ರಿಂದ 20 ವಚನಗಳು. ಮತ್ತೆ ನಾನು ಅದು ಪ್ರಾರ್ಥನೆಯ ಫ್ಲೋ ಏನಿದೆ, ಪ್ರಾರ್ಥನೆಯ ಫ್ಲೋ ಯಾವ ರೀತಿಯಲ್ಲಿ ಹಿಜ್ಕೀಯನು ಮಾಡಿದ್ದಾನೆ ಅದನ್ನ ಮತ್ತೆ ನಿಮಗೋಸ್ಕರ ನಾನು ಓದಲು ಬಯಸ್ತೇನೆ. ಆತನಿಗೆ ಕೆರೂಬಿಗಳ ಮೇಲೆ ಆಸೀನರಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಪರಲೋಕ ಭೂಲೋಕಗಳನ್ನು ಮಾಡಿದವನು ನೀನೇ, ಉಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು. ಯೆಹೋವನೇ, ಕಣ್ಣೆಟ್ಟು ನೋಡು. ಸೆನೆರಿಬರು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶ್ಶೂರದ ಅರಸರು ಸಕಲ ಜನಾಂಗಗಳನ್ನು, ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳೆಲ್ಲ ಮನುಷ್ಯರ ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದುದರಿಂದ ಅವು ಅವರಿಂದ ನಾಶವಾದವು, ಹಾಳಾದವು. ಯೆಹೋವನೇ, ನಮ್ಮ ದೇವರೇ, ನೀನೇ ಅದ್ವಿತೀಯನಾದ ಯೆಹೋವನೆಂಬುದನ್ನು ಭೂ ರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಫೈನಲ್ ಲೈನ್ ಅನ್ನ ಹಿಜ್ಕೀಯನು ಹೇಳ್ತಾ ಇದ್ದಾನೆ. ಈ ಒಂದು ಜಯ ನನಗೆ ಕೇವಲ ಗುಪ್ತವಾಗಿ ಬೇಡ, ನನ್ನ ಅರಮನೆ ಒಳಗಡೆ ಬೇಡ, ಇಸ್ರೇಲ್ ದೇಶದ ಒಳಗಡೆ ಬೇಡ, ಮೂರು ರಾಜ್ಯಗಳು, ಈ ಭೂಮಿಯಲ್ಲಿರುವಂತ ಜನರು ಗೊತ್ತಾಗುವ ರೀತಿಯಲ್ಲಿ ನನಗೊಂದು ಜಯ ಬೇಕೆಂದು ಹಿಜ್ಕೀಯ ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ನಾವು ಜಯವನ್ನ ಹೊಂದಬೇಕು. ಯಾಕೆಂದು ನೋಡುವಾಗ ಕ್ರಿಸ್ತನ ನಾಮ ನನ್ನ ಮನೆಯಲ್ಲಿಯೂ, ನನ್ನ ನೆರೆಹೊರೆಯಲ್ಲಿಯೂ, ನನ್ನ ಸಂಬಂಧಗಳ ಮಧ್ಯದಲ್ಲಿಯೂ, ನನ್ನ ಪಟ್ಟಣದಲ್ಲಿಯೂ, ನನ್ನ ಸಭೆಯಲ್ಲೂ ಅದೇ ರೀತಿಯಲ್ಲಿ ಮಹಿಮೆಗೆ ಬರುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಜಯ ನಮ್ಮನ್ನ ಮಹಿಮೆ ಪಡಿಸಬೇಕಂತಲ್ಲ, ನಮ್ಮ ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ. ಹಲ್ಲೆಲೂಯಾ. ನಾವು ಅನೇಕ ಬಾರಿ ನಾವು ಹೇಳ್ತೇವೆ, ನಾನು ಪ್ರಾರ್ಥನೆ ಮಾಡಿದೆ ಅದಕ್ಕೆ ಜಯ ಸಿಕ್ಕಿತು, ನಾನು ಪ್ರಾರ್ಥನೆ ಮಾಡೋದ್ರಿಂದ ಜಯ ಸಿಕ್ಕಿಲ್ಲ. ಪರಿಶುದ್ಧಾತ್ಮನು ನನಗೆ ಪ್ರಾರ್ಥನೆ ಮಾಡುವುದಕ್ಕೆ ಬಲ ಕೊಟ್ಟಿದ್ದರಿಂದ, ಆ ಪ್ರಾರ್ಥನೆಯ ಒಂದು ಬಾಯಲ್ಲಿ ಆತನು ನರಳಾಟವನ್ನ ದೇವರ ಮುಂದೆ, ತಂದೆಯಾದ ದೇವರ ಮುಂದೆ, ಯೇಸುವಿನ ಮುಂದೆ ಇಟ್ಟಿದ್ದರಿಂದ ಅಲ್ಲಿ ಜಯ ಸಿಕ್ಕಿದ್ದು. ಹಲ್ಲೆಲೂಯಾ. ನಮ್ಮ ಬಲ ಸಾಮರ್ಥ್ಯ ಅಲ್ಲ, ಆತನ ಆತ್ಮನಿಂದಲೇ. ನಮ್ಮ ಸಾಮರ್ಥ್ಯ ಪರಾಕ್ರಮದಿಂದಿಲ್ಲ, ಆತನ ಆತ್ಮನಿಂದಲೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 24ರಿಂದ 26 ವಚನಗಳಲ್ಲಿ ಒಂದು ವಾಕ್ಯಗಳನ್ನ ಬರೆಯಲ್ಪಟ್ಟಿದೆ. ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 24ರಿಂದ 26. ನೋಡಿ, ನಮಗೆ ಬರುವಂತಹ ಶೋಧನೆಗಳು, ಕಷ್ಟಗಳು ನಮಗಿಂತ ಶಕ್ತಿಯುತವಾಗಿರುತ್ತದೆ, ಅಥವಾ ನಮಗಿಂತ ಮೇಲಿನವರಿಂದ ನಮಗೆ ಬರುತ್ತದೆ, ಅಥವಾ ನಮಗಿಂತ, ಫಾರ್ ಎಕ್ಸಾಂಪಲ್, ಈಗ ಕೆಲವರಿಗೆ ತಂದೆಗಳಿಂದ ಮಕ್ಕಳಿಗೆ ಶೋಧನೆ ಬರುವಂತದ್ದಿದೆ, ಅಥವಾ ಮಕ್ಕಳಿಗೆ ಪ್ರಿನ್ಸಿಪಲ್ ಅಥವಾ ಶಾಲಾ ಒಂದು ವ್ಯವಸ್ಥೆಯಿಂದ ಶೋಧನೆ ಬರುವಂತದ್ದಿದೆ, ಅಥವಾ ಉದ್ಯೋಗದ ಸ್ಥಳದಲ್ಲಿ ಕೆಲಸ ಮಾಡುವವರಿಗೆ
ಕೆಲಸ ಮಾಡುವ ಮೇಲಾಧಿಕಾರಿಯಿಂದ ಶೋಧನೆ ಬರುವಂತದ್ದು ಇದೆ, ಅಥವಾ ಯಾವ್ದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ನಾವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಅವರ ಮೇಲಿಂದ ಬರುವಂತಹ ಒಂದು ಶೋಧನೆಗಳಿದೆ. ಯಾವಾಗಲೂ ಕೂಡ ಅದೊಂದು ಮಟ್ಟದಲ್ಲಿ ಮೇಲೆ ಇರುವಂತ ವಿಚಾರ. ಆದರೆ ಆ ವಿಚಾರವನ್ನು ಎತ್ತಿ ತೆಗೆದು ದೇವರು ಮಾತನಾಡ್ತಾ ಇದ್ದಾನೆ. ಶೂರನಿಂದ ಕೊಳ್ಳೆಯನ್ನು ಕಸಕೊಳ್ಳಬಹುದೇ, ಭೀಕರನಿಗೆ ಸೆರೆಯಾದವರನ್ನು ಬಿಡಿಸಲಾದೀತೆ ಎಂದುಕೊಳ್ಳುತ್ತೀಯ? ಯಾರ ಕೈಯಲ್ಲಿ ನೀನು ಸಿಕ್ಕಾಕೊಂಡಿದೆಯೋ ಅನ್ಯಾಯವಾಗಿ, ಯಾರು ನಿನ್ನನ್ನ ಶೂರರು ಎಂದುಕೊಂಡು ನಿನ್ನ ಹಿಡಿದುಕೊಂಡಿದ್ದಾರೋ, ನಿನ್ನ ಒಂದು ಆಸ್ತಿ ಸಂಪತ್ತನ್ನು ಹಿಡಿದುಕೊಂಡಿದ್ದಾರೋ, ನಿನ್ನ ಮಕ್ಕಳನ್ನ ಹಿಡಿದುಕೊಂಡಿದ್ದಾರೋ, ಅವರನ್ನ ದೃಷ್ಟಿಸಿ ಅವರನ್ನ ತೋರಿಸಿ ಕರ್ತನೆ ಹೇಳ್ತಾರೆ, ಯೆಹೋವನು ಹೀಗೆನ್ನುತ್ತಾನೆ, ಶೂರರ ಸೆರೆಯವರು ಅಪಹರಿಸಲ್ಪಡುವರು, ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು, ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯುದ್ಧ ಮಾಡೋ ಅಗತ್ಯ ಇಲ್ಲ, ನಾನು ನಿನ್ನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ತೇನೆ. ಹಲ್ಲೆಲೂಯಾ. ಯಾವಾಗ ನೋಡ್ರಿ ಒಂದು ಕೆಲಸ ಆಗೋದಿಲ್ಲ ಅಂದ್ಕೊಂಡು ನಿಮಗೆ ಗೊತ್ತಾಗಿದೆ, ಎಲ್ಲ ಪ್ರಯತ್ನಗಳನ್ನ ಮಾಡ್ತೀರಿ, ಕೆಲಸ ಆಗೋದಿಲ್ಲ, ಇಕ್ಕಟ್ಟುಗಳಲ್ಲಿ ಬಂತಂದ್ರೆ ದೇವರ ರಾಜ್ಯ ನಿನಗೋಸ್ಕರ ಸಿದ್ಧವಾಗ್ತಿರಲ್ಲ ಅಂತ. ಹಲ್ಲೆಲೂಯಾ. ಒಂದೇ ನೀನು ಮಾಡಬೇಕು, ಪ್ರಾರ್ಥನೆಯಲ್ಲಿ ನೀವು ನಿಂತುಕೊಳ್ಬೇಕಾಗಿದೆ. ನೀನು ನಿಂತುಕೊಂಡ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಪರಿಸ್ಥಿತಿಗಳನ್ನ ಬದಲಾಯಿಸುವ ದೇವರು ಹೇಳ್ತಾನೆ. ಆತನ ಹೇಳ್ತಾನೆ, ನಾನೇ ಹೋರಾಡಿ ನಿನ್ನ ಮಕ್ಕಳನ್ನ ಉದ್ಧರಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿನ್ನ ಹಿಂಸಕರು ಸ್ವಾಮಾಂಸವನ್ನು ತಿನ್ನುವಂತೆ ಮಾಡುವೆನು, ದ್ರಾಕ್ಷಾರಸವನ್ನು ಕುಡಿಯುವ ಹಾಗೆ ಅವರ ಸ್ವಂತ ರಕ್ತವನ್ನು ಕುಡಿದು ಅಮಲೇರುವರು ಎನ್ನುವುದನ್ನು ಇಲ್ಲಿ ನಾವು ಗಮನಿಸಿದ್ರೆ, ಈ ರೀತಿಯ ಘಟನೆಗಳಲ್ಲಿ ನಡೆಯುತ್ತಲ್ಲ. ನಿನ್ನ ಪರಿಸ್ಥಿತಿಯನ್ನ ಈ ರೀತಿಯಲ್ಲಿ ನೋಡ್ರಿ, ಒಂದು ಕಾಲದಲ್ಲಿ ನಾಮಾನನು ಮೊರ್ದೆಕೈಯ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಅವನಿಗೊಂದು ನೇಣು ಕಂಬವನ್ನು ಅವನು ಸಿದ್ಧ ಮಾಡ್ತಾನೆ, ಅವನ ಸೈಜ್ ಇರುವಂತ ನೇಣುಕಂಬವನ್ನು ಸಿದ್ಧ ಮಾಡ್ತಾನೆ, ಅವನ ಎತ್ತರ ಇರುವಂತ ನೇಣುಕಂಬವನ್ನು ಸಿದ್ಧ ಮಾಡ್ತಾನೆ, ಸಿದ್ಧ ಮಾಡೋದಕ್ಕೆ ಆಲೋಚನೆ ಮಾಡ್ತಾನೆ. ಯಾವ ನೇಣುಕಂಬವನ್ನು ಮೊರ್ದೆಕೈ ತನ್ನ ಶತ್ರು ಎಂದು ಅಂದುಕೊಂಡು ಮೊರ್ದೆಕೈಗೆ ಮಾಡಿದನೋ ಅದೇ ಸೈಜ್ ಅಲ್ಲಿರುವಂತ ನೇಣುಕಂಬದ ಮೇಲೆ ನಾಮಾನನನ್ನ ಅಲ್ಲಿ ನೇಣು ಹಾಕಿದ್ದನ್ನು ನಾವು ಗಮನಿಸುತ್ತೇವೆ. ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗುತ್ತೇವೋ ಅದೇ ಪರಿಸ್ಥಿತಿಯನ್ನ ಶತ್ರುವಿನ ಮುಂದೆ ದೇವರು ತರುವವರಾಗಿರ್ತಾರೆ. ಹಲ್ಲೆಲೂಯಾ. ನೀನು ಯಾವ ಒಂದು ಕಷ್ಟ ಅವನಿಗೆ ಕೊಟ್ಟಲ್ಲ, ಅದೇ ಕಷ್ಟ ನೀನು ಹೋದಾಗ ನನ್ನ ಮಕ್ಕಳಿಗೆ ಆದಂತ ನೋವು ನಿನಗೆ ಗೊತ್ತಾಗುತ್ತದೆ ಅನ್ನೋದನ್ನ ಶತ್ರುವಿಗೆ ತೋರಿಸುವ ಆತನಾಗಿದೆ. ಹಲ್ಲೆಲೂಯಾ. ಆಗ ನೋಡ್ರಿ, ಈ ರೀತಿ ಆಗುತ್ತದೆ. ಆಗ ಯೆಹೋವನಾದ ನಾನೇ ನಿನ್ನ ರಕ್ಷಕನು, ನಿನ್ನ ವಿಮೋಚಕನು. ಇಷ್ಟು ಹತ್ರ ನಿನಗೆ ಮಾತ್ರ ತೋರಿಸಿಕೊಡೋದಲ್ಲ, ಯಾಕೋಬನ ಶೂರನು ಎಂದು ನರ ಜನ್ಮದವರೆಲ್ಲರಿಗೂ ಗೊತ್ತಾಗುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಮಾತ್ರ ಸಾಕ್ಷಿಯಾಗಿ ನಿಲ್ಲಿಸೋದಲ್ಲ, ನಿನ್ನ ಕಾರ್ಯದ ಬಗ್ಗೆ ಇನ್ನೊಬ್ಬರು ಮಾತ್ರ. ನೋಡ್ರೆ, ಕೆಂಪು ಸಮುದ್ರ ಇಬ್ಬಾಗವಾಗಿದ್ದು ಎರಿಕೋ ಕೋಟೆ ಒಳಗಡೆ ಇರುವಂತ ರಹಾಬಳಿಗೆ ಗೊತ್ತಿತ್ತು, ರಹಾಬಳಿಗೆ ಇನ್ಫಾರ್ಮೇಶನ್ ಇತ್ತು. ಆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಅದ್ಭುತವನ್ನ ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಎಷ್ಟು ಮಟ್ಟಕ್ಕೆ ದೇವರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ, ಎಷ್ಟು ಮಟ್ಟಕ್ಕೆ ದೇವರು ನಮ್ಮನ್ನ ಕಾಪಾಡ್ತಾನೆ. ಬಿಳಾಮನು 3 ಸಾರಿ ಅವನು ಪ್ರಯತ್ನ ಮಾಡ್ತಾನೆ. 3 ಸಾರಿ ಏನಂತ ಪ್ರಯತ್ನ ಮಾಡ್ತಾನೆ, ಇಸ್ರೇಲ್ ಜನರನ್ನ ಅವನು ಶಪಿಸಬೇಕು. ಯಾರಿಗೆ? ಬಾಲಕನಿಗೆ ಸಹಾಯ ಮಾಡೋದಕ್ಕೋಸ್ಕರವಾಗಿ, ಅನ್ಯ ದೇಶದ ಒಬ್ಬ ರಾಜನಿಗೆ ಸಹಾಯ ಮಾಡೋದಕ್ಕೋಸ್ಕರವಾಗಿ. ಯಾರು ಸಹಾಯ ಮಾಡ್ತಾ ಇದ್ದಾನೆ? ಈ ದೇವರನ್ನ ನಂಬಿರುವಂತ ಒಬ್ಬ ಪ್ರವಾದಿ, ದೇವರ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಪ್ರವಾದಿ ಸಹಾಯ ಮಾಡಿದ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಈ ದಿನಮಾನಗಳಲ್ಲಿ ಅದೇ ನಡೀತಾ ಇದೆ. ನಮ್ಮ ಸಭೆಗಳಿಗೆ ತೊಂದರೆ ಆಗುವುದಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ತೊಂದರೆ ಆಗುವುದಕ್ಕೆ ಯಾರು ವಿರೋಧವಾಗಿ ನಿಂತಿದ್ದಾರೆ? ವಿಶ್ವಾಸಿಗಳೇ ನಮ್ಮ ವಿರುದ್ಧವಾಗಿ ನಿಂತಿದ್ದಾರೆ, ಸೇವಕರು ನಮ್ಮ ವಿರುದ್ಧವಾಗಿ ನಿಂತಿದ್ದಾರೆ. ನಾವೇ ಬಿಟ್ಟುಕೊಟ್ಟಿದ್ದೀವಿ, ನಾವೇ ಒಬ್ರು ವಿರುದ್ಧವಾಗಿ ಮಾತಾಡ್ತೀವಿ. ಏನಾದ್ರೂ ಒಂದು ಕಡೆ ಬೆಂಕಿ ಬಿದ್ರೆ ಅಥವಾ ಸಮಸ್ಯೆ ಬಿದ್ರೆ ಲೋಕದ ಜನರು ಒಟ್ಟಾಗಿ ಸೇರಿ ಅವರಿಗೆ ಸಹಾಯಕ್ಕೆ ಬರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ? ನಾವು ಸಪರೇಟ್ ಆಗಿ ನಿಂತು ಅವ್ರ ಆಜ್ಞೆ ಮಾಡುದು, ಹಿಂಗ್ ಮಾಡುದು, ಅದಕ್ಕೆ ಹಿಂಗಾಯ್ತು ಅನ್ನೋ ರೀತಿಯಲ್ಲಿ ಮಾತನಾಡುವಂತ ಜನರು ನಾವಾಗಿದ್ದೇವೆ. ಇವತ್ತಿನ ದಿವಸ ವಿಶ್ವಾಸಿಗಳು ನಾವ ಅಥವಾ ದೇವರನ್ನು ನಂಬದೇ ಇರುವಂತ ಜ್ಞಾನ ಅವರಲ್ಲಿದೆಯಾ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಒಂದು ಕಡೆ ಸಮಸ್ಯೆ ಆದಾಗ ನಮ್ಮ ಮೊಣಕಾಲು ಕರ್ತನಿಗೋಸ್ಕರ ಬೀಳುವುದಾದರೆ ಕರ್ತನು ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಸೈತಾನನು
ಖಾಲಿ ಒಬ್ಬ ವಿಶ್ವಾಸಿಗೆ ತೊಂದರೆ ಕೊಟ್ಟು ಸುಮ್ಮನೆ ಕೂರೋರಲ್ಲ, ಸೇವಕರಿಗೆ ಸಮಸ್ಯೆ ಕೊಟ್ಟು ಸುಮ್ಮನೆ ಕೂರೋರಲ್ಲ. ಆದ್ರೆ ಎಲ್ಲರಿಗೂ ಸಮಸ್ಯೆ ಕೊಡಬೇಕು ಅಂತಾನೆ ಅದನ್ನ ಇರೋದು. ಯಾಕಂದ್ರೆ ಒಬ್ಬನನ್ನು ಬಿಟ್ಟರು ಕೂಡ ಒಬ್ಬ ಪರಲೋಕ ಹೋಗ್ಬಿಡ್ತಾನೆ ಅನ್ನುವಂತ ಅವನ ಕೌಂಟಿಂಗ್ ಇರೋದುಂಟು. ದೇವರದೊಂದು ಕೌಂಟಿಂಗ್ ಇದೆ, ನಮ್ದೊಂದು ಕೌಂಟಿಂಗ್ ಇದೆ, ಸೈತಾನದೊಂದು ಕೌಂಟಿಂಗ್ ಇದೆ. ಸೊ ಅದಕ್ಕೋಸ್ಕರವಾಗಿ ನಾವಿಲ್ಲಿ ಗಮನಿಸಬೇಕು, ನಾವು ಬೇರೆಯವರಿಗೆ ಸಮಸ್ಯೆ ಬಂದಾಗ ನಾವು ವಿಶ್ವಾಸಿಗಳಾಗಿ ಸೇವಕರಾಗಿ ಒಬ್ಬರಿಗೊಬ್ಬರು ನಾವು ಮಾತನಾಡದೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಕರ್ತನ ದೊಡ್ಡ ಕಾರ್ಯವನ್ನ ಮಾಡುವ ವಚನ. ಹಲ್ಲೆಲೂಯಾ. ನಾವು ಅಂದುಕೊಳ್ತೇವೆ ಜಾನ್ ಜಮರಾಜ್ ವಿಚಾರದವಾಗಿ ನಾವು ನೋಡ್ತೇವೆ, ನೆಟ್ ಅಲ್ಲಿ ಈ ರೀತಿಯಲ್ಲಿ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಆವಾಗ ಒಬ್ಬ ಸೇವಕರು ಅವರ ಸಪೋರ್ಟ್ ಆಗಿ ನಿಂತರು, ಓಕೆ. ಆದ್ರೆ ಅವರ ಸಪೋರ್ಟ್ ಯಾವ ರೀತಿ ನಿಲ್ಲಬೇಕಿತ್ತು ಅಂದ್ರೆ ನಾನು ಬಯಸಿದೆ ಅಂತಂದ್ರೆ, ಆತನು ತನ್ನ ತಪ್ಪನ್ನ ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ಒಂದು ಪಬ್ಲಿಕ್ ಆಗಿ ಒಂದು ಲೈವ್ ಅಲ್ಲಿ ಬಂದು ನಾನು ಮಾಡಿದ್ದೆಲ್ಲ, ನಾನು ಸಾರಿದ್ದೆಲ್ಲ ಒಂದು ರೀತಿಯಲ್ಲಿ ಅದು ವ್ಯಕ್ತವಾಗಿತ್ತು, ಅದು ಬೇರೆ ರೀತಿಯಲ್ಲಿತ್ತು, ನನ್ನ ಕರ್ತನ ಚಿತ್ತದ ಪ್ರಕಾರವಾಗಿ ಮಾಡಿಲ್ಲ, ನನ್ನನ್ನು ಕ್ಷಮಿಸಿ ಎಂದು ಕೇಳಿ ತದನಂತರ ಮಾನಸಾಂತರ ಹೊಂದಬೇಕಾದ ಪರಿಸ್ಥಿತಿ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ವು. ಆತನು ಕಾರಾಗೃಹದ ಒಳಗಡೆ ಹೋದಾಗ ಮನಸ್ಸಲ್ಲಿ ಉಂಟಾದ ಮಾನಸಾಂತರ, ಮನಸ್ಸಲ್ಲಿ ಉಂಟಾದ ಪಶ್ಚಾತ್ತಾಪ, ಕರ್ತನೇ ನೀನು ಅವರಲ್ಲಿ ಉಂಟು ಮಾಡಿ ಮತ್ತೊಮ್ಮೆ ನಿನ್ನ ಸೇವಕನಾಗಿ ಕರ್ತನೇ ನೀನು ನಿಲ್ಲಿಸು ಎಂದು ನಾವು ಕೇಳ್ಕೊಂಡೆ. ಹಲ್ಲೆಲೂಯಾ. ಅದು ನಿಜವಾದ ಪ್ರಾರ್ಥನೆ ಆಗಿದೆ. ಆದ್ರೆ ಆ ಸೇವಕರು ಏನ್ ಅಂದುಕೊಂಡಿದ್ದಾರೆ ಅಂದ್ರೆ, ನಾವು ಯಾರು ಅವರಿಗೆ ಸಪೋರ್ಟ್ ಮಾಡಿಲ್ಲ, ಯಾರು ಅವರಿಗೆ ನಾವು ಪ್ರಾರ್ಥನೆ ಮಾಡಿಲ್ಲ. ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರ ಚಿತ್ತದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡಿದವರಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ಈ ಲೈವ್ ಮುಖಾಂತರವಾಗಿ ಅವರು ನೋಡ್ತಿರೋದಾದ್ರೆ, ಅವರ ಸಭೆ ನೋಡ್ತಿದ್ರೆ ಅದನ್ನು ನೋಡುವುದಾಗ್ಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನೋಡ್ರಿ, ಬಿಳಾಮನು ಶಪಿಸಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ದೇವರು ಏನ್ ಮಾಡ್ತಿದ್ರೆ, ಅರಣ್ಯಕಾಂಡ 23ನೇ ಅಧ್ಯಾಯ 8ರಿಂದ 9 ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. ಅರಣ್ಯಕಾಂಡ 23ನೇ ಅಧ್ಯಾಯ 8ರಿಂದ 9 ವಚನಗಳು. ಅರಣ್ಯಕಾಂಡ 23ನೇ ಅಧ್ಯಾಯ 8ರಿಂದ 9 ವಚನಗಳು. ಬಿಳಾಮನು ಹೇಳ್ತಾ ಇದ್ದಾನೆ, ನಾನು ಅವರನ್ನು ಏನೆಂದು ಶಪಿಸಲಿ, ದೇವರು ಶಪಿಸಲಿಲ್ಲವಲ್ಲ, ಏನೆಂದು ಆಕ್ರೋಶಿಸಲಿ, ಯೆಹೋವನು ಆಕ್ರೋಶಿಸಲಿಲ್ಲವಲ್ಲ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಹಲ್ಲೆಲೂಯಾ. ಬೇರ್ಪಟ್ಟು ದೇವರಿಗೋಸ್ಕರ ದೇವ ಜನಾಂಗವಾಗಿ ಯಾವ ಜನಾಂಗ ವಾಸಿಸ್ತಾ ಇದೆ, ಯಾವ ಜನಾಂಗದ ಬಗ್ಗೆ ಹೇಳ್ತಾ ಇದ್ದಾರೆ? ಇಸ್ರೇಲ್ ಜನಾಂಗ, ಪಾಳೆಯ ಮಾಡಿಕೊಂಡಿರುವಂತ ಇಸ್ರೇಲ್ ಜನಾಂಗದ ಬಗ್ಗೆ ಹೇಳ್ತಾ ಇದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತಗಳನ್ನ ಮಾಡುವಾಗ, ಮಹತ್ಕಾರ್ಯಗಳನ್ನ ಮಾಡುವಾಗ ಲೋಕದ ಜನರು ನೋಡ್ತಾ ಇದ್ದಾರೆ, ಇವರನ್ನ ಯಾವ ರೀತಿಯಲ್ಲಿ ನಾವು ಕೆಟ್ಟದ್ದು ಮಾಡೋಣ, ಇವರಿಂದ ಅನೇಕ ಸಹಾಯಗಳು ನಮಗೆ ಉಂಟಾಗಿದೆ, ಇವರನ್ನ ಶಪಿಸುವುದಕ್ಕೆ ಸಾಧ್ಯವಿಲ್ಲ, ಇವರ ಮೇಲೆ ಕೆಟ್ಟದ್ದು ಮಾಡುವುದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಇವರ ಪಕ್ಷದಲ್ಲಿ ದೇವರಿದ್ದಾನೆ ಮತ್ತು ಅದೇ ರೀತಿಯಲ್ಲಿ ಇವರು ಪ್ರತ್ಯೇಕವಾಗಿ ಜೀವಿಸುತ್ತಾರೆ. ಹಲ್ಲೆಲೂಯಾ. ನೋಡಿ, ಅನೇಕ ಬಾರಿ ನಾವು ಪ್ರತ್ಯೇಕತೆಯಿಂದ ಜೀವಿಸುವುದು, ನಾವು ಬೇರೆಯವರಿಗೆ ಮೆಚ್ಚಿಸಿ ಜೀವಿಸುವುದಕ್ಕೆ ಆ ಸಮಯದಲ್ಲಿ ಸಾಧ್ಯವಾಗುವುದಿಲ್ಲ. ಆದ್ರೆ ನಾವು ಪ್ರತ್ಯೇಕವಾಗಿ ಜೀವಿಸುವಾಗ ನಿನ್ನ ಪ್ರತ್ಯೇಕತೆಯನ್ನು ನೋಡಿ ಅವರು ಕೂಡ ಪ್ರತ್ಯೇಕವಾಗಿ ನಿನ್ನ ಬಳಿ ಬರುತ್ತಾರೆ. ಹಲ್ಲೆಲೂಯಾ. ನೀನು ಇತರರಿಗೆ ಮೆಚ್ಚಿಸಿ ಜೀವಿಸ್ತೀಯ, ನೀನೇ ಅವರನ್ನ ಮೆಚ್ಚಿಸುತ್ತಾ ಹೋಗ್ಬೇಕಷ್ಟೇ. ನೀನು ದಾಸತ್ವಕ್ಕೊಳಗಾಗ್ತಿ, ನೀನ್ ದಾಸತ್ವಕ್ಕೊಳಗೆ ಅವನ ಕೆಲಸಗಳಿಗೆ ನೀನು ಒಪ್ಪಿಗೆ ಕೊಡುವಂತ ಒಂದು ದಿವಸ ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ಪ್ರತ್ಯೇಕವಾಗಿ ಜೀವಿಸುವಾಗ ದೇವರ ಕೈ ಕೆಳಗೆ, ದೇವರ ಅಂಡರಿಗೆ ಅವರು ಬರುವವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅಲ್ಲಿ ನೋಡ್ರಿ, ಬಿಳಾಮನು ಹೇಳ್ತಾ ಇದ್ದಾರೆ, ಅವರು ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಜೀವಿಸುವುದರಿಂದ ಅವರನ್ನು ನನಗೆ ಶಪಿಸುವುದಕ್ಕೆ ಆಗ್ತಾ ಇಲ್ಲ, ಅವರ ಮೇಲೆ ಆಕ್ರೋಶವನ್ನು ತೋರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತ್ಯೇಕವಾಗಿ ಇಸ್ರೇಲ್ ಅಲ್ಲಿ ಆಗಿರುವುದು, ಕ್ರಿಸ್ತನಲ್ಲಿ ಆಗಿರುವುದು, ಪ್ರತ್ಯೇಕವಾಗಿ ಯಾರು ಜೀವಿಸ್ತಾರೋ ಅವರನ್ನ ಮುಟ್ಟುವುದಕ್ಕೆ ಯಾರಿಗೂ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಪ್ರವಾದಿಯಾದ ಯೆಶಾಯ ಈ ರೀತಿಯಲ್ಲಿ ಬರುತ್ತೆ. 41ನೇ ಅಧ್ಯಾಯ 11-12 ವಚನಗಳು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿಯಲ್ಲಿ ಜೀವಿಸುವವರ ವಿಚಾರವಾಗಿ ಬರೆಯಲ್ಲ, ನಿನ್ನ ಮೇಲೆ ಕಿಡಿಕಿಡಿಯಾದ ಆಶಾಭಂಗ ಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದಾರೋ ಅವರು ನಿನಗೆ ಕಾಣಿಸರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಾಲೇಜ್ ದಿನಮಾನಗಳಲ್ಲಿ ನನ್ನನ್ನು ಕೂಡ ಒಬ್ಬರನ್ನು ಕರ್ಕೊಂಡೋಗಿ ಇಂಟ್ರೋಗೇಟ್ ಮಾಡಿದ್ರು ನನ್ನ ಫ್ರೆಂಡ್ಸ್ ಈಗ ಒಬ್ಬರು ಕೂಡ ನಾನು ಕಂಡಿಲ್ಲ.
ನಾನು ಹುಡುಕ್ತಾ ಇದ್ದೀನಿ ಹೋಗಿ ಹೋಗಿ ಎಲ್ಲಿದ್ದಾರಪ್ಪ. ಒಂದು 30, 15, 30, 20 ಜನ ಇದ್ರು. ಎಲ್ಲಿದ್ದಾರೆ ಅಂತ ಅನ್ಕೊಂಡು ಮಂಗಳೂರಲ್ಲಿ ಹೋದ್ರೆ ಅಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ, ಎಲ್ಲಿದ್ದಾರೆ ಅಂತ ಅನ್ಕೊಂಡು ಹುಡುಕ್ತಿದ್ವಿ. ದೇಶನೇ ಬಿಟ್ಟು ಹೋಗಿದ್ದಾರೆ ಗೊತ್ತಿಲ್ಲ ನನಗೆ. ಹಾಗೆ ಅದೇ ರೀತಿಯಲ್ಲಿ ದೇವರು ಹೇಳಿದ ವಾಗ್ದಾನ ಎಷ್ಟು ಸತ್ಯ ನೋಡ್ರಿ. ನಿನ್ನೊಡನೆ ಹೋರಾಡಿದರು, ನೀನು ಹುಡುಕಿದರು, ಅವರು ನಿನಗೆ ಕಾಣಿಸೋದಿಲ್ಲ. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಹಲ್ಲೆಲೂಯ, ಹಲ್ಲೆಲೂಯ. ಅದು ದೇವರ ಕಾರ್ಯಗಳಾಗಿವೆ. ಹಾಗಾದ್ರೆ ರೋಮ 8ನೇ ಅಧ್ಯಾಯ 31ನೇ ವಚನ ಈ ರೀತಿಯಲ್ಲಿ, ಹಾಗಾದ್ರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಬೇರೆ? ಹಲ್ಲೆಲೂಯ, ಹಲ್ಲೆಲೂಯ. ಚಕ್ಕರೆ 2ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಎಲ್ಲಾ ವಾಗ್ದಾನಗಳು ಯಾರಿಗೆ ಆ ದಿವಸ ಕೊಡಲ್ಪಟ್ಟು? ಹಿಜ್ಕೀಯನ ಜೊತೆ ಇದ್ದ ಇಸ್ರೇಲ್ ಇವತ್ತಿನ ದಿವಸ ಯಾರಿಗೆ ಆ ಸ್ಥಾನದಲ್ಲಿದ್ದೇವೆ? ನಾವು, ನಮ್ಮ ಕುಟುಂಬ, ನಮ್ಮ ಸಭೆ ಈ ಒಂದು ಸ್ಥಳದಲ್ಲಿ ನಾವು ನಿಂತ ಹೇಳ್ತಾ ಇದ್ದೇವೆ, ನಮ್ಮನ್ನ ತಾಕುವವನು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕಿದ ರೀತಿಯಲ್ಲಿ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯ, ಹಲ್ಲೆಲೂಯ. ಈ ಕಾನ್ಫಿಡೆನ್ಸ್ ಇದ್ದು ನೀನು ಪ್ರಾರ್ಥನೆ ಮಾಡುದಾದ್ರೆ ಅದ್ಭುತ ನಿನಗೆ ಖಂಡಿತ ಮುಟ್ಟಿ. ಹಲ್ಲೆಲೂಯ, ಹಲ್ಲೆಲೂಯ. ನಂತರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಷ್ಟು ವಿಚಾರಗಳನ್ನ ಇನ್ನಿರುವಂತಹ 10 ನಿಮಿಷಗಳಲ್ಲಿ ನಾವು ಧ್ಯಾನ ಮಾಡೋ ವಿಚಾರ, ಪ್ರಾಮುಖ್ಯದ ವಿಚಾರ. ಈಗ ನಮ್ಮ ಶತ್ರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಶತ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದ್ರೆ ನಾವು ನೆರೆಯವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತೇವೆ. ಇಲ್ಲಾಂತಂದ್ರೆ ಅತ್ತೆ ಸೊಸೆಗೆ ಯುದ್ಧಕ್ಕೆ ಹೋಗ್ತಾನೆ, ಸೊಸೆ ಅತ್ತೆ ಹತ್ರ ಯುದ್ಧ ಹೋಗ್ತಾನೆ, ಅಥವಾ ಮಾವ ಅವ್ರು ಯಾರು ಕೆಳಗಡೆ ಆ ಸೊಸೆನೋ ಅಥವಾ ಅಳಿಯನ ಅವನ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ, ಅಥವಾ ತಂದೆ ತಾಯಿಯರು ಮಕ್ಕಳ ಜೊತೆ ಯುದ್ಧಕ್ಕೆ ಹೋಗ್ತಾರೆ, ಮಕ್ಕಳು ತಂದೆ ತಾಯಿಯರ ಜೊತೆ ಯುದ್ಧಕ್ಕೆ ಹೋಗ್ತಾರೆ. ಈ ರೀತಿಯ ಶತ್ರುಗಳು ನಮ್ಮದು. ನಮ್ಮ ಶತ್ರುಗಳು ಇವರೆಲ್ಲ ಬೇರೆ, ಕಣ್ಣಿಗೆ ಕಾಣದಂತ ಶತ್ರುಗಳು ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಮನುಷ್ಯರು ನಮ್ಮ ಶತ್ರುಗಳಲ್ಲ. ಹಲ್ಲೆಲೂಯ. ಈ ಒಂದು ಸೈಟ್ ವಿಚಾರ ಸರ್ವೆಗೆ ರಿಸರ್ವ್ ಆಗದ ಸಂದರ್ಭದಲ್ಲಿ ಅವರ ಮಾತುಗಳು ಬೇರೆ 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 ಆಗುವಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಎಲ್ಲಾ ಸಮಯದಲ್ಲಿ ಈ ರೀತಿಯ ಒಂದು ಲೀಡಿಂಗ್ ನನಗೆ ಆ ಪ್ರಾರ್ಥನೆಯಲ್ಲಿ ಉಂಟಾಗುವುದಿಲ್ಲ. ಆ ದಿವಸ ನಾನು ಪ್ರಾರ್ಥನೆ ಮಾಡುವಾಗ ಕರ್ತನಲ್ಲಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದೆ. ಕರ್ತನೇ, ರಾಜ ಅವರೊಳಗೆ ಇದ್ದು ಸೈತಾನನು ಏನೇನೋ ಮಾತನಾಡೋದಕ್ಕೆ ಬಾಯಲ್ಲಿ ಏನೇನೋ ಮಾತಾಡಿಸ್ತಾ ಇದ್ದಾರೆ. ಮನಸ್ಸು ನಿಮಿಷಕ್ಕೆ ತಕ್ಕ ಅವರ ಮನಸ್ಸುಗಳು ಬದಲಾವಣೆ ಆಗ್ತಿದೆ. ಯೇಸುವಿನ ನಾಮದಲ್ಲಿ ಅವರ ಒಳಗಡೆ ಕಾರ್ಯ ಮಾಡುತ್ತಿರೋ ದುರಾತ್ಮವನ್ನ ನಾನು ನಿಷ್ಕ್ರಿಯಗೊಳಿಸ್ತಾ ಇದ್ದೇನೆ, ಪ್ಯಾರಲೈಸ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಈಗಲೇ ಅವರಿಗೆ ಬಿಡುಗಡೆ ಆಗಬೇಕು ಅಂತ ಹೇಳುವಾಗ ಅವರು ಆ ನೆಕ್ಸ್ಟ್ ಡೇ ಅವರು ಅದಕ್ಕೆ ವಿಚಾರ ಅಗ್ರಿಮೆಂಟ್ಗೋಸ್ಕರ ನಮ್ಮ ಮನೆಗೆ ಬಂದರು. ಹಲ್ಲೆಲೂಯ. ನನ್ನ ದೇವರ ಅದ್ಭುತವನ್ನು ನಾನು ಕಣ್ಣಾರೆ ಕಂಡೆ. ಹಲ್ಲೆಲೂಯ. ದೇವರು ಮಾಡಿದಂತ ನಾನು ಮಾಡಿದ ಪ್ರಾರ್ಥನೆ ದೊಡ್ಡದಲ್ಲ, ದೇವರು ಮಾಡಿದಂತ ಕಾರ್ಯ ದೊಡ್ಡದಾಗಿದೆ. ಹಲ್ಲೆಲೂಯ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದೆ. ನಾವು ಪ್ರಾರ್ಥನೆ ಮಾಡುವಾಗ ನೋಡ್ರಿ, ಎಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ಆ ಶಕ್ತಿ, ಆ ಒಂದು ಬಲ ನಮಗೆ ದೊರಕೋದಿಲ್ಲ. ಆದ್ರೆ ಕೆಲವು ಸಮಯದಲ್ಲಿ ದೇವರ ಆತ್ಮನ ಬಲ ನಮ್ಮನ್ನು ಒತ್ತಾಯಪಡಿಸುವಾಗ ಆ ಸಮಯದಲ್ಲಿ ಮಾಡುವಂತ ಪ್ರಾರ್ಥನೆ, ನಮ್ಮ ಬಾಯಲ್ಲಿ ಬರುವಂತ ಆ ಒಂದು ದುರಾತ್ಮನ ಕಟ್ಟುವುದರ ವಿಚಾರ ಬರುವಾಗ ಯಾವಾಗಲೂ ಕೂಡ ಯಾರನ್ನೋ ಕಾಪಿ ಮಾಡಿ ಅದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ದೇವರ ಆತ್ಮನೇ ನಮಗೆ ಆ ಕ್ಷಣದಲ್ಲಿ ನಮ್ಮನ್ನು ನಡೆಸಬೇಕು. ಹಲ್ಲೆಲೂಯ. ಯಾವ ರೀತಿಯಲ್ಲಿ ಹಿಜ್ಕೀಯನನ್ನು ನಡೆಸಿದನೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಕರ್ತನು ನಡೆಸಲು ಶಕ್ತನಾದ ದೇವರು. ಹಲ್ಲೆಲೂಯ. ನೋಡ್ರಿ, ಆದಾಮನಿಗೆ ಕೊಟ್ಟದ್ದು ಈ ಲೋಕದ ಮೇಲೆ ದೊರೆತನ ನಡೆಸುವುದು ಹೇಳಿದ್ರು. ದೊರೆತನ ನಡೆಸುವುದು ಹೇಳುವಾಗ ಮನುಷ್ಯ, ಪ್ರಾಣಿ, ಪಕ್ಷಿ, ಮರ, ಸೃಷ್ಟಿಗಳ ಎಲ್ಲಾ ಸೃಷ್ಟಿಗಳ ಮೇಲೆ ನಮಗೊಂದು ವಿಶೇಷವಾದ ಅಧಿಕಾರ ಇದೆ. ನಾವು ವಿಶೇಷವಾದ ಅಧಿಕಾರ ಇರುವಾಗ ಅದನ್ನ ದೇವರ ಆತ್ಮನ ಬಲವನ್ನ ಹೊಂದಿಕೊಂಡು ನಾವು ಅಧಿಕಾರವನ್ನು ಚಲಾಯಿಸುವಾಗ ದೇವರು ಅವರನ್ನ ನಮ್ಮ ಕೈಗೆ ಕೊಡುವ ಆತನಾಗಿದೆ. ಹಲ್ಲೆಲೂಯ. ನಮ್ಮ ಕಂಟ್ರೋಲ್ಗೆ ಕೊಡುವ ಆತನೇ. ಯಾವ ರೀತಿಯಲ್ಲಿ ಬಟನ್ ಒತ್ತಿದಾಗ ಅಲ್ಲಿ ರಿಮೋಟ್ ಅಲ್ಲಿ ಚಾನಲ್ ಚೇಂಜ್ ಆಗುತ್ತೋ ಅದೇ ರೀತಿಯಲ್ಲಿ ನಾವಿಲ್ಲಿ ಪ್ರಾರ್ಥನೆ ಮಾಡುವಾಗ, ಯೇಸುವಿನ ನಾಮವನ್ನು ಹೇಳುವಾಗ ದೇವರು ಅಲ್ಲಿ ಅವರ ಪರಿಸ್ಥಿತಿ, ಅವರ ಮನಸ್ಸುಗಳನ್ನ ಬದಲಾಯಿಸುವ ಆತನಾಗಿದೆ. ಹಲ್ಲೆಲೂಯ. ನಂಬಿಕೆ ನಮ್ಗೆ ಬೇಕು. ನಾನಿಲ್ಲಿ ಬಟನ್ ಒತ್ತುವಾಗ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋ ನಂಬಿಕೆಯಿಂದ ತಾನೇ ನಾನು ಒತ್ತೋದು. ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಕೂಡ ನಾನು ಹೇಳುವಾಗ ಕರ್ತನು ಅಲ್ಲಿ ಬದಲಾವಣೆ ಮಾಡ್ತಾನೆ ಎನ್ನುವ ನಂಬಿಕೆ ನಮ್ಮಲ್ಲಿರುತ್ತದೆ. ಕರ್ತನು ಕಾರ್ಯ ಮಾಡುವ ಆತನಾಗಿದ್ದಾನೆ. ವೇಗವಾಗಿ ನಮ್ಮ ವಿರುದ್ಧವಾಗಿರುವಂತಹ ಶತ್ರುಗಳನ್ನ ನಾವು ನೋಡೋಣ. ಮೊದಲನೇ ಶತ್ರು ಯಾರು? ರೋಗ. ರೋಗ ನಮ್ಮ ಮೊದಲನೇ ಶತ್ರು ಆಗಿದೆ. ರೋಗ ಬಂದ್ರೆ ನಮ್ಗೆ ಅದು ಕಾಣೋದಿಲ್ಲ. ದೇಹದ ಮೇಲೆ
ಅದರ ಪರಿಣಾಮಗಳು ಕಾಣ್ತಾ ಇದ್ದಾವೆ, ಸಿಂಪ್ಟಮ್ಸ್ ಗಳು ಕಾಣುತ್ತೆ. ಆದ್ರೆ ಆ ರೋಗ ಎಂಬ ಒಂದು ಸೈತಾನ್ ಎಲ್ಲಿದೆ, ಎಲ್ಲಿ ಕಾರ್ಯ ಮಾಡ್ತಿದೆ, ಹಿಡಿಯಕ್ ಹೋದ್ರೆ ಅದು ಸಿಗೋದಿಲ್ಲ, ಯಾಕಂದ್ರೆ ಕಣ್ಣಿಗೆ ಕಾಣದ ವಿಚಾರ. ಅದೇ ರೀತಿಯಲ್ಲಿ ಇಲ್ಲೊಬ್ಬ ವ್ಯಕ್ತಿ ಹಂಗೆ ಆಗಿದೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ, 38 ವರ್ಷದಿಂದ ಇವನು ಬಿದ್ದಿದ್ದಾನೆ, ರೋಗದಿಂದ 38 ವರ್ಷ ಇವನು ಕಷ್ಟಪಡ್ತಿದ್ದಾನೆ. ಇವನ ಅವಸ್ಥೆ ಏನಾಗಿದೆ ಅಂತಂದ್ರೆ, ಇವನು ಯಾರಿಗೂ ಯಾವ ಒಂದು ಸ್ವಸ್ಥತೆಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನನ್ನ ತೆಗೆದುಕೊಂಡೋಗಿ ನೀರಿಗೆ ಹಾಕ್ತಾರೆ, ನೀರಿಗೆ ಆದ ನಂತರ ಅಲ್ಲಿ ದೇವದೂತ ಇಳಿದು ಬರ್ತಾನೆ, ನನಗೆ ಸ್ವಸ್ಥತೆ ಸಿಗುತ್ತೆ. ಆ ರೂಲ್ಸ್ ಹೆಂಗಿತ್ತು ಅಂತಂದ್ರೆ, ಮೊದಲನೇ ಅವನು ಮಾತ್ರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇ, ಉಳಿದವರಿಗೆ ಯಾರು ಇಲ್ಲ. ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದ್ರೆ ಮೊದಲು ಬಂದವರಿಗೆ ಎಲ್ರಿಗೂ ಸಿಗುತ್ತೆ ಅಂತ ಅರ್ಥ. ಆದ್ರೆ ಇಲ್ಲಿ ಒಬ್ಬನಿಗೆ ಸಿಗೋದಂತ ಅರ್ಥ ಇರೋದ್ರಿಂದ ಆತನನ್ನ ತೆಗೆದುಕೊಂಡು ಹೋಗುವುದಕ್ಕೆ ಯಾರು ಇರ್ಲಿಲ್ಲ. ಯೇಸು ಸ್ವಾಮಿ ಬಂದಾಗ ಇವನೇನು ಅನ್ಕೊಂಡ, ಸುಂದರ ರೂಪನು, ಶಾರೋರಿನ ರೋಜ, ಈತನು ಬಲಶಾಲಿ ಆಗಿದ್ದಾನೆ, ಇವನು ನನಗೆ ಸ್ವಸ್ಥತೆ ಕೊಡ್ತಾನೆ ಅಂತ ಅನ್ಕೊಳ್ಳಿಲ್ಲ. ಇವನು ನನ್ನ ಬದಿಯಲ್ಲಿ ನಿಂತು ಬಿಟ್ಟು ನನ್ನನ್ನು ವಿಚಾರಿಸ್ತಾ ಇದ್ದಾನಲ್ಲ. ನೋಡಿ, ರೋಗಿಗಳಾಗ್ಲಿ ವೃದ್ಧರಿಗಾಗ್ಲಿ ಯಾರಾದ್ರೂ ಅವ್ರನ್ನ ವಿಚಾರಿಸಕ್ ಹೋದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಓ, ಇವ್ರನ್ನ ನಮ್ಮ ಕೆಲಸಗಳಿಗೆ ನನಗೆ ಸಹಾಯ ಮಾಡ್ತಾನೆ ಏನೋ ಅಂದ್ರೆ ಅವ್ರಿಗೆ ಅನ್ಸುತ್ತೆ. ಅದೇ ರೀತಿಯಲ್ಲಿ ಈ ವ್ಯಕ್ತಿ ನನಗೆ ಸಹಾಯಕ್ಕೆ ಬಂದೋ ಏನೋ ಅಂತ ಅನ್ಕೊಂಡು ಇವನ್ ನನ್ನ ಜೊತೆ ಇರಲಿ, ಯಾಕಂದ್ರೆ ನನ್ನ ಸಂಬಂಧಿಕರಿಲ್ಲ, ನನ್ನ ಮಕ್ಕಳಿಲ್ಲ, ನನ್ನ ಒಡ ಹುಟ್ಟಿದವರಿಲ್ಲ, ನನ್ನ ಪಿತೃಗಳಿಲ್ಲ, ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜಿ ಯಾರು ಇಲ್ಲ ನನ್ನ ಜೊತೆ, ನನ್ನ ನೋಡಿಕೊಳ್ಳೋರು ಅಂದಾಗ ಯೇಸು ಕ್ರಿಸ್ತರು ಒಬ್ಬರು ಬಂದ್ರು ನನಗೆ ಸಹಾಯ ಮಾಡ್ತಾರೆ. ನನ್ನನ್ನ ಒಂದು ಆ ದೇವದೂತನು ಬರುವಂತ ಸಮಯದಲ್ಲಿ ಚಕ್ಕಂದ ಎತ್ಕೊಂಡು ಹೋಗಿ ತೆಗೆದು ಬಿಸಾಡ್ಬಿಡ್ತಾನೆ ಕೆರೆ ಒಳಗಡೆ, ಅದು ಕೊಳದ ಒಳಗಡೆಯಿಂದ ಅಂದುಕೊಳ್ಳದೆ. ಆದ್ರೆ ದೇವರು ಅದನ್ನ ಮಾಡ್ಲಿಕ್ಕೆ ಬಂದದ್ದಲ್ಲ. ಹಲ್ಲೆಲೂಯ. ಅದನ್ನು ಒಂದು ಮಾತಿನಲ್ಲಿ ಗುಣಪಡಿಸುವುದಕ್ಕೆ ಬಂದ ಆತನಾಗಿದ್ದಾನೆ. ಹಲ್ಲೆಲೂಯ. ಆ ರೋಗ ಎಂಬ ಶತ್ರುವನ್ನ ಆತನು ನಾಶ ಮಾಡುವುದಕ್ಕೆ ಅಲ್ಲಿ ಇಳಿದು ಬಂದನೆಂದು ನಾವು ನೋಡ್ತೇವೆ. ಅದರಿಂದ ಆತನಿಗೆ ಸಾಬೀತುಪಡಿಸ, ನೀನು ಇಷ್ಟು ದಿನಗಳವರೆಗೆ ನೀನು ನಿಜವಾದ ಡಾಕ್ಟರ್ ಬಳಿಗೆ ಹೋಗಿಲ್ಲ, ನಿಜವಾದ ಸ್ವಸ್ಥ ಮಾಡುವಂತ ವ್ಯಕ್ತಿ ಬಳಿಗೆ ಹೋಗಿಲ್ಲ, ನಿನ್ನ ಶತ್ರುವಾಗಿರುವ ರೋಗವನ್ನ ಜಯಗೊಳಿಸುವಂತ ವ್ಯಕ್ತಿ ಬಳಿಗೆ ಹೋಗಿಲ್ಲ. ಇವತ್ತಿನ ದಿವಸ ಆ ಡಾಕ್ಟರ್ ಬಳಿಗೆ ನೀನು ಬರದಿದ್ರು, ಆ ಡಾಕ್ಟರೇ ನಿನ್ನ ಬಳಿಗೆ ಬಂದಿದ್ದಾನೆ. ನಾನು ನಿನ್ನನ್ನು ಸ್ವಸ್ಥತೆ ಮಾಡುತ್ತೇನೆ. ಹಲ್ಲೆಲೂಯಾ. ನಿನಗೆ ರೋಗದ ಮೇಲೆ ನಾನು ಜಯವನ್ನ ಕೊಡ್ತೇನೆ. ಹಲ್ಲೆಲೂಯಾ. ಒಂದು ವಿಪರ್ಯಾಸವನ್ನ ನೋಡ್ರಿ, ದೇವರು ಕೆಲವು ಸರಿ ಪ್ರಶ್ನೆ ಕೇಳುವಾಗ ನಾವು ಯಾವ ರೀತಿ ಉತ್ತರ ಕೊಡ್ತೇವೆ. ಅಲ್ಲಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ, ಇದಕ್ಕೆ ಪ್ರಶ್ನೆ ಏನೋ, ನಿನಗೆ ಗುಣವಾಗಬೇಕಪ್ಪ ಅನ್ಕೊಂಡು ಕೇಳ್ತಾ ಇದ್ದಾನೆ. ಆ ರೋಗಿ ಏನಂತಾನೆ, ಸ್ವಾಮಿ, ನೀರು ಮುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬರು ಇಳಿಯುತ್ತಾನೆ ಅಂತ. ಇಲ್ಲಿ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸ್ವಾಮಿ, ನಂದು ಹಂಗಾಯ್ತು, ಹಿಂಗಾಯ್ತು, ಹಿಂಗಾಯ್ತು, ಹಂಗಾಯ್ತು ಅಂತ ಅನ್ಕೊಂಡು ನಾವು ದೊಡ್ಡ ಸ್ಟೋರಿ ಹೇಳ್ತೇವೆ ದೇವರ ಮುಂದೆ. ಸ್ಟೋರಿ ಬೇಡ, ನನಗೆ ಉತ್ತರ ಬೇಕು. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ? ನಿನಗೆ ಬಿಡುಗಡೆ ಆಗ್ಲಿಕ್ಕೆ ಮನಸ್ಸುಂಟಾ? ಎಸ್ ಆರ್ ನೋ ಅಷ್ಟೇ. ಎಸ್ ಅಂತ ಹೇಳಿದ್ರೆ ನಾನು ನಿಮಗೆ ಸ್ವಸ್ಥ ಮಾಡ್ತೀನಿ, ನೋ ಅಂತಂದ್ರೆ ಇಲ್ಲ ಹೋಗು ಅನ್ನೋ ರೀತಿಯಲ್ಲಿ ಲೆಕ್ಕ. ಆ ರೀತಿಯಲ್ಲಿ ನಮ್ಮ ಆನ್ಸರ್ ದೇವರ ಮುಂದೆ ಭಯಭಕ್ತಿ ಉಳ್ಳವರಾಗಿ ನಾವು ಹೇಳ. ಯಾಕಂದ್ರೆ ಎಸ್ ಆರ್ ನೋಗಿಂತ ಜಾಸ್ತಿ ಬರುವುದು ಎಲ್ಲಾ ಮಾತುಗಳು ಅದು ಸೈತಾನನ ಕಡೆಯಿಂದ ಬರುವಂತದ್ದು. ಅದು ನಮ್ಮ ಆಶೀರ್ವಾದವನ್ನ, ರೋಗವನ್ನ ನಮ್ಮಲ್ಲೇ ಉಳಿಯುವಂತೆ ಮಾಡುತ್ತದೆ, ಇನ್ನು ಅದರಲ್ಲೇ ಅನುಭವಿಸುವಂತೆ ಮಾಡುತ್ತದೆ. ಒಂದೇ ಒಂದು ಮಾತು, ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಬಿಡುಗಡೆಗೊಳಿಸು, ಅಷ್ಟೇ. ಕ್ಲೋಸ್. ಯೇಸುವಿನ ನಾಮದಲ್ಲಿ ಗುಣವಾಗುವುದು ಹೇಳಿದ್ರೆ ದೇವರು ಗುಣಪಡಿಸುವ ಆತನಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಎರಡನೇ ಶತ್ರು ಯಾರಂದ್ರೆ ದೆವ್ವಗಳು ಎಂದು ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಯೇಸು ಕ್ರಿಸ್ತನ ಗೆರಸೇನರ ಸೀಮೆಗೆ ಬಂದು ಕಾಲಿಟ್ರಷ್ಟೇ ಅಲ್ಲಿ ದೆವ್ವಗಳನ್ನ, ಆ ದೆವ್ವನ ಯಾರು ಕರೆದ್ರು, ಆ ದೆವ್ವನ ಯಾರು ಇನ್ವೈಟ್ ಮಾಡಿದ್ರು, ಸ್ವಾಗತ ಯಾರು ಮಾಡಿದ್ರು, ಜಸ್ಟ್ ಕಾಲಿಟ್ಟಿದಷ್ಟೇ. ಅಂದ್ರೆ ಇನ್ನೊಂದು ರಾಜ್ಯದ ಶತ್ರು ರಾಜ್ಯದ ವ್ಯಕ್ತಿ ಕಾಲಿಟ್ರೆ, ನೋಡ್ರಿ, ನಮ್ಮ ಏರಿಯಾಗಳಲ್ಲಿ ನಾಯಿಗಳಿರ್ತವೆ, ಈ ನಾಯಿಗಳು ಮಲಗಿರ್ತವೆ. ನಾಯಿಗಳು ಮಲಗಿರುವ ಸಂದರ್ಭ ಏನು ಸಮಸ್ಯೆ ಆಗೋದಿಲ್ಲ. ಆ ಬೇರೆ ಏರಿಯಾದ ನಾಯಿ ಬಂದು ಕಾಲಿಟ್ರೆ ಸಾಕು, ಇವುಗಳು ಚಕ್ಕದ ಎದ್ದು ಬಿಡ್ತವೆ. ಸೊ ನೋಡ್ರಿ, ಧೈರ್ಯವುಳ್ಳ ನಾಯಿ ನೋಡ್ರಿ, ಆ ಒಂದು ಏರಿಯಾದಲ್ಲಿ ಅಷ್ಟೊಂದು ನಾಯಿ ಇದ್ರು ಕೂಡ ಬಂದು ಕಾಲಿಡ್ತವೆ. ಅದು ತಾಕತ್ತಿಂದ ಅನ್ನೋದು. ಅಲ್ಲೇಲೂಯಾ. ಅರ್ಥ ಆಗ್ತಿದೆಯಾ? ಅದು ತಾಕತ್ತಿರೋದು. ಇಲ್ಲಿ ಬೇರೆ ಇರುವಂತ ನಾಯಿಗಳೆಲ್ಲ ಒಂದೇ ಸರಿ ಎದ್ದು ಬಿಡ್ತವೆ. ಒಬ್ಬನೇ ಬಂದಿರೋದು, ಒಬ್ಬನೇ ಹೋಗ್ತಿದ್ದು, ಯಾರು ಬಂದ್ರು ಒಬ್ಬನೇ ಬರಲ್ಲ, ಎಲ್ಲ ಸೇರ್ಕೊಂಡೇ ಬರ್ತವೆ. ಅದೇ ರೀತಿಯಲ್ಲಿ ಒಂದು ದಂಡೆ ಬಂದ್ಬಿಟ್ಟಿದೆ ಯೇಸು ಸ್ವಾಮಿಯನ್ನ ನೋಡಿ. ಯೇಸು ಸ್ವಾಮಿಯನ್ನ ಹುಡುಕಿಕೊಂಡು ಒಂದು ದಂಡೆ ಬಂದಿದೆ. ಏನ್ ಹೇಳ್ತದೆ? ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದರು. ಹಲ್ಲೆಲೂಯಾ. ನಮ್ಮ ಒಳಗಡೆ ಇರುವಂತ ಶತ್ರುವಾದ ದೆವ್ವಗಳನ್ನ ಹೊರಗಡೆ ತೆಗೆದು ನಮ್ಮನ್ನ ಬಿಡುಗಡೆ ಕೊಡುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ ಹಿಜ್ಕೀಯನ ದಿನವಾದ ರೀತಿಯಲ್ಲಿ ತೆರೆದ ಕತ್ತಿಯನ್ನು ಹಿಡಿದ ದೇವದೂತನ ಬರುವುದಕ್ಕೆ ಅವಶ್ಯಕತೆ ಇಲ್ಲ.
ಅವಶ್ಯ ಇರುವಂತ ಸಂದರ್ಭದಲ್ಲಿ ನಡೆಯುತ್ತದೆ ಅಂತ ಕಾರ್ಯಗಳು. ಆದರೆ ನಮ್ಮ ಕರ್ತಾದಿ ಕರ್ತನು, ದೇವಾದಿ ದೇವನು, ರಾಜಾದಿರಾಜನು ನಮ್ಮ ಜೊತೆನೇ ಇದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ಆ ಒಂದು ಇಚ್ಛೆಯನ್ನ ಪರಿಶುದ್ಧಾತ್ಮನ ಪರಿಶುದ್ಧರ ಬಂದು ಹೋಗ್ತಿದ್ದಾರೆ ಎಂದು ನಾವು ನೋಡ್ತೇವೆ. ನಾವು ಭಾನುವಾರ ದಿವಸ ಕಲ್ತ್ಕೊಂಡ್ವಿ, ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರುತ್ತಾನೆ, ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಬರ್ತಾನೆ, ಪರಿಶುದ್ಧಾತ್ಮನು ನಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸುವರ್ಣ ಯುಗದಲ್ಲಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ನಾವು ಸುವರ್ಣ ಗೋಲ್ಡನ್ ಡೇಸ್ ಅಲ್ಲಿ ಇದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇನ್ನೊಂದು ರೋಗ ಇದೆ, ಇನ್ನೊಂದು ದೆವ್ವ ಇದೆ. ಈ ಹೊಗಳುವ ದೆವ್ವ ಇದೆ, ಹೊಗಳುವಂತ ದೆವ್ವ ಇದೆ. ಈ ಹೊಗಳುವ ದೆವ್ವ ಎಲ್ಲಿ ನಮ್ಗೆ ಸತ್ಯವೇದದಲ್ಲಿ ಸಿಗುತ್ತೆ? ಅಪೊಸ್ತಲರ ಕೃತ್ಯ 16ನೇ ವಚನ. ನೋಡ್ರಿ, ನಾವು ಸೇವಕರು, ನಾವು ವಿಶ್ವಾಸಿಗಳು ಒಳ್ಳೆ ಪ್ರಾರ್ಥನೆ ಮಾಡ್ತೀವಿ, ಕರಗಳ ರೀತಿ ಪ್ರಾರ್ಥನೆ ಮಾಡ್ತೀವಿ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಪ್ರವಾದಿಗಳು, ಅಪೊಸ್ತಲರು ಇದ್ದಾರೆ. ಇವ್ರ ಮುಂದೆ ಕೆಲವು ಹೊಗಳ ಭಟ್ರನ್ನ ಸೈತಾನ ತರ್ತಾನೆ. ಈ ಸೈತಾನ ತಂದಾಗ ಏನಾಗುತ್ತೆ ಗಮನಿಸಿರಿ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾದಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಆಕೆ ಏನ್ ಮಾಡ್ತಿದ್ದಾಳೆ, ಇವ್ರು ಬಂದ ಕೂಡಲೇ ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹಲ್ಲೆಲೂಯ. ಆಕೆ ದೇವರನ್ನ, ಪರಾತ್ಪರನ ದೇವರ ದಾಸರು ಹೇಳಿಕೊಂಡು ಇವರನ್ನ ಹೊಗಳುತ್ತಾ ಇದ್ದಾರೆ. ಹೊಗಳುವಾಗ ನೋಡ್ರಿ, ಹೊಗಳುವಾಗ ಸಮಯದಲ್ಲಿ ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅಂತಂದ್ರೆ, ಅವನು ಒಂದು ಇಂಚು ದಪ್ಪ ಆಗ್ಬಿಡ್ತಾನೆ ಒಂದೇ ಸರಿ. ಒಂದು ಇಂಚು ಅವನು ಏನಂದ್ರೆ, ನಾವು ಒಂದು ತಿಂಗಳು ಊಟ ಮಾಡಿ ತಿಂದು ದಪ್ಪ ಆಗುವಂತಹ ಒಂದು ದಪ್ಪ ಬೇರೆ, ಹೊಗಳುವಂತ ಸಂದರ್ಭದಲ್ಲಿ ನಾವು ಆಗುವಂತ ದಪ್ಪ ಬೇರೆ. ಸೊ ಅದಕ್ಕೋಸ್ಕರವಾಗಿ ಈ ಹೊಗಳುವಟ್ಟರ ವಿಚಾರವಾಗಿ ಈ ದಿನಮಾನದಲ್ಲಿ ನಾವು ಬಹಳ ಜೋಪಾನವಾಗಿರಬೇಕು. ನಾವು ಸೇವೆ ಮಾಡ್ತಿರ್ಬೋದು, ಅಪೊಸ್ತಲರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು. ನೀನ್ ಎಲ್ಲಿ ಬೀಳ್ತೀಯ ಅಂತಂದ್ರೆ, ಅವನು ಹೊಗಳದ ಕೂಡಲೇ ನಿನ್ನನ್ನ ಏಣಿ ಹಾಕಿ ಮೇಲೆ ಕೂರಿಸ್ಬಿಡ್ತಾನೆ. ಏಣಿ ಹಾಕಿ ಕೂರಿಸಿದ ಮೇಲೆ ಏಣಿ ಎಲ್ಲ ಇಡೋದಿಲ್ಲ, ಏಣಿ ಕಿತ್ತು ಬಿಡ್ತಾನೆ. ಅಲ್ಲಿ ನಿನ್ನ ಬಿದ್ದು ಸಾಯ್ಬೇಕಷ್ಟೇ. ಸೊ ಅದಕ್ಕೋಸ್ಕರವಾಗಿ ನಾವು ಹತ್ತಕ್ಕೆ ಹೋಗಬಾರದು. ಹತ್ತುವಂತ ಪರಿಸ್ಥಿತಿ ಆಗಲಿಲ್ಲ ಅಂತಂದ್ರೆ ನಾವು ಆರಾಮಾಗಿ ನೆಲದಲ್ಲಿ ಇರ್ತೀವಿ. ಅದಕ್ಕೋಸ್ಕರವಾಗಿ ಪೌಲ ಏನ್ ಹೇಳ್ತಾನೆ ನೋಡಿ, ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ದೆವ್ವಕ್ಕೆ, ಅವಳನ್ನ ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನ ದಿವಸ ಪೌಲನು ಯಾವ ಕಾರ್ಯವನ್ನು ಆ ದಿವಸ ಮಾಡಿದನೋ ಅದೇ ಕಾರ್ಯವನ್ನು ಈ ದಿನಮಾನದಲ್ಲಿ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಪೌಲನಿನ ಮುಂದೆ ಬಂದಿದ್ದು ಒಂದು ಹೊಗಳು ಭಟ್ಟರು, ಆದ್ರೆ ನಮ್ಮ ಮುಂದೆ 1000 ಹೊಗಳು ಭಟ್ಟರು ಇದ್ದಾರೆ. ಅದಕ್ಕೋಸ್ಕರ ಬಹಳ ಜೋಪಾನಾಗಿರ್ಬೇಕು. ಮುಂದೆ ಹೋಗೋಣ. ಅತೃಪ್ತಿ, ಮುಂದಿನ ಒಂದು ಶತ್ರು ಯಾರು? ಅತೃಪ್ತಿ. ನೋಡ್ರಿ, ಈ ಯೂದ ಇಸ್ಕರಿಯೋತ ಅವನು ಯಾವಾಗ ನೋಡಿದ್ರು ಮನಿ 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 ಮನಿ, ಆಸ್ತಿ 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 ಆಸ್ತಿ. ಯಾವಾಗ ನೋಡಿದ್ರು ಅದನ್ನೇ ಯೋಚನೆ ಮಾಡ್ತಾನೆ. ಪಾಪ ಮರಿಯಳು ಆಕೆಯನ್ನ ಬಿಡುಗಡೆ ಮಾಡಿದ ಯೇಸು ಮನೆಗೆ ಬಂದಾಗ ತನ್ನ ತಲೆಯ ಕಾಲನ್ನ ಏನು ಒರೆಸ್ತಾ ಇದ್ದಾನೆ ಎಣ್ಣೆಯಿಂದ. ಅದು ಬೆಲೆ ಬಾಳಷ್ಟು ರೇಟ್ ಮೊದಲೇ ಕಂಡು ಬಿಟ್ಟಿದ್ದಾನೆ. MRP ಗೊತ್ತಿದೆ ಅವನಿಗೆ. ಎಷ್ಟು? 300 ಹಣಕ್ಕೆ. 300 ಹಣ ಅಂತ ಅನ್ಕೊಂಡು ಅವನಿಗೆ ಗೊತ್ತಿದೆ. 300 ಹಣ ಅಂದ್ರೆ ಎಷ್ಟು? 300 ಬೆಳ್ಳಿ ನಾಣ್ಯ. ಬೆಳ್ಳಿ ನಾಣ್ಯ ಅಂದ್ರೆ ಎಷ್ಟು? ಒಂದು ಬೆಳ್ಳಿ ನಾಣ್ಯ ಆ ಟೈಮಲ್ಲಿ ಒಬ್ಬ ವ್ಯಕ್ತಿಯ ಕೂಲಿ ಅದೇ 2,70,000 ರೂಪಾಯಿ ಬೆಲೆ ಬಾಳುವಂತ ಪರ್ಫ್ಯೂಮ್ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಇವನಿಗೆ ಮರಿಯಳ ಮೇಲೆ ಯೋಚನೆ ಇಲ್ಲ, ಅಲ್ಲಿರುವಂತ ಶಿಷ್ಯರ ಮೇಲೆ ಆಲೋಚನೆ ಇಲ್ಲ, ತಿನ್ನಕ್ಕೆ ತಂದಿಟ್ಟಿದ್ರೆ ಅದ್ರ ಮೇಲೆ ಆಲೋಚನೆ ಇಲ್ಲ, ಯೇಸುವಿನ ಮೇಲೆ ಆಲೋಚನೆ ಇಲ್ಲ. ಯಾವ್ದನ್ನ ನೋಡ್ತಾ ಇದ್ದಾನೆ? ಕೈಯಲ್ಲಿರುವ ಬಾಟ್ಲನ್ನು ನೋಡ್ತಾ ಇದ್ದಾನೆ. ಇಷ್ಟು ಖಜಾಂಜಿಯಾಗಿ ದೇವರು ಸ್ಥಾನ ಕೊಟ್ಟಿದ್ದಾರೆ. ಒಂದು ಸ್ಥಾನವನ್ನು ಪಡೆಯೋದಕ್ಕೋಸ್ಕರ ಪೇತ್ರ ಅಲ್ಲಿ ಹೊಡೆದಾಡ್ತಾ ಇದ್ದಾನೆ, ಕಿತ್ತಾಡ್ತಾ ಇದ್ದಾನೆ. ಇವನಿಗೆ ಪರ್ಮನೆಂಟ್ ಸ್ಥಾನ ಸಿಕ್ಕಿದೆ, ಆದ್ರೂ ಕೂಡ ಇವನಿಗೆ ತೃಪ್ತಿ ಇಲ್ಲ, ಅತೃಪ್ತಿ ಇದೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ನಮಗೆ ಅತೃಪ್ತಿ ಇದೆಯಾ? ನಮ್ಮ ಗಂಡನ ಬಗ್ಗೆ ನಮಗೆ ಅತೃಪ್ತಿ ಇದೆಯಾ? ಹೆಂಡತಿಯ ಬಗ್ಗೆ ಅತೃಪ್ತಿ ಇದೆಯಾ? ಮಕ್ಕಳ ಬಗ್ಗೆ ಅತೃಪ್ತಿ ಇದೆಯಾ? ಬೇರೆಯವ್ರ ಮಕ್ಕಳು ಚೆನ್ನಾಗಿ ಅನ್ಸುತ್ತಾ? ಬೇರೆಯವ್ರ ಮಕ್ಕಳ ವಿಚಾರವಾಗಿ ಅವ್ರ ಹೆಂಗಿದಾರೆ ನೋಡೋದು, ಅವ್ರ ಹೆಂಗಿದಾರೆ ನೋಡಿದ್ರೆ ಅವನದು ಇನ್ನೊಂದು 2ನೇ ಭಾಗ 2 ಇದೆ. ಅವನ್ ಭಾಗ 2, ಇನ್ ಮಗನ್ ಭಾಗ 2 ಆಗ್ಬೇಕಾ? ಹೌದು, ಭಾಗ 2 ಇದೆ. ಭಾಗ ಅವನ ಮನೆಯಲ್ಲಿ ಒಂದು ಡೀಸೆಂಟ್ ಆಗಿ ಅವನ ಮನೆಯಲ್ಲಿ ಬ್ಯಾಗ್ ಹಾಕೊಂಡು ಶೂ ಹಾಕೊಂಡು ಬರ್ತಾನೆ. ಅವನು ಕಾಲೇಜಲ್ಲಿ ಹಂಗಿರೋದಿಲ್ಲ, ಸ್ಕೂಲಲ್ಲಿ ಹಂಗಿರೋದಿಲ್ಲ. ಸೊ ಅದಕ್ಕೋಸ್ಕರ ದೇವರ ಕೃಪೆಯಿಂದ ಬಹುಮಾನವಾಗಿ ನಮ್ಮ ಮಕ್ಕಳನ್ನು ನಮಗೆ ಸಂಗಾತಿಯನ್ನು ಕೊಟ್ಟಿದ್ದಾರೆ, ಗಂಡನನ್ನು ಕೊಟ್ಟಿದ್ದಾರೆ. ನಾನು ಆಕ್ಚುಲ್ ಆಗಿ ಈ ಒಂದು ದಿನಮಾನ ಜಡ್ಜ್ಮೆಂಟ್ ಏನಂದ್ರೆ, ದೇವರು ನನಗೆ ಒಂದು ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ. ನನ್ನ ಜಡ್ಜ್ಮೆಂಟ್
ಯಾಕೆಂತಂದ್ರೆ ನಮ್ಗೆ ಎಲ್ರು ಡೀಟೇಲ್ಸ್ ಫೈಲ್ಗಳು ಬರ್ತವೆ. ಫೈಲ್ಗಳು ಬರುವ ಫೈಲ್ ತೆಗೆದು ಓ ಇದು ಬೇಡಪ್ಪ, ನನಗಿರೋದೇ ನನಗೆ ಸಾಕು ಅನ್ನೋ ರೀತಿಯಲ್ಲಿ ಅನ್ಸುತ್ತೆ. ಏನಾದ್ರೂ ಅದು ಉಪ್ಪು ಗಂಜಿನೋ ಬಿರಿಯಾನಿನೋ ಯಾವ್ದೇ ಆಗ್ಲಿ ನನ್ನ ಹೆಂಡತಿ ನನಗೆ ಸಾಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ಬೇರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸಿಕ್ಕಿರೋದು ಬೆಸ್ಟ್ ಆಗಿದೆ, ನಿಮಗೆ ಸಿಕ್ಕಿದೆ. ಅದಕ್ಕೆ ರಿಪ್ಲೇಸ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀವು ಒಂದು ರಿಪ್ಲೇಸ್ ಮಾಡಕ್ ಹೋದ್ರಿಂದ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮುಂದೆ ಹೋಗೋಣ. ನಿರಾಶೆ ಒಂದು ನಾವು ನೋಡ್ತಿದ್ದೇವೆ. ಒಬ್ಬ ಅಧಿಕಾರಿ ಬರ್ತಾನೆ, ಅವನು ಯವನಸ್ಥ, ಅವನ ಅಧಿಕಾರಿ ಮತ್ತು ಅವನ ಆಸ್ತಿ ಇದೆ. ಲೂಕ ಬರೀತಾನೆ, ಅವನು ಯವನಸ್ಥ ಅಂತ ಬರೀತಾನೆ. ಮತ್ತಾಯ ಬರೀತಾನೆ, ಅವನ ಅಧಿಕಾರಿ ಅಂತ ಬರೀತಾನೆ. ಮಾರ್ಕ ಬರೆಯುವಾಗ ಆಸ್ತಿ ಉಳ್ಳವನು, ಈ ಆಸ್ತಿ ಉಳ್ಳವರು ಕೂಡ ಬಂದ್ರು ಕೂಡ ಅವನಿಗೆ ಏನು ಅಂತಂದ್ರೆ ಇನ್ನು ಕೂಡ ಅವನಿಗೆ ನಿರಾಶೆ ಇದೆ. ಏನೋ ನಂಗೆ ಸಿಕ್ಕಿಲ್ಲ. ಹೌದಪ್ಪ, ನಿನಗೇನೋ ಸಿಕ್ಕಿಲ್ಲ, ತಗೋ ಅಂತ ಅನ್ಕೊಂಡು ಕೊಟ್ರೆ ಅದು ಬೇಡ, ಹ್ಞೂ ಅಂತ ಅನ್ಕೊಂಡು ಹೋದ. ಸೊ ಆ ರೀತಿಯಲ್ಲಿ ನಾವು ಆಗಬಾರ್ದು. ನೋಡ್ರಿ, ಮೋಶೆ ಕೂಡ ಆತನಿಗೆ ನೋಡ್ರಿ, ಈ ಲೋಕದಲ್ಲಿ ಎಲ್ಲ ರೆವಲ್ಯೂಷನ್ಗಳನ್ನ ಪ್ರಕಟಣೆಗಳನ್ನ ಕೊಟ್ಟಂತ ಮೋಶೆಗೆ ಈ ಲೋಕ ಮುಗಿದ ಮೇಲೆ ಅಲ್ಲೊಂದು ದೊಡ್ಡ ಲೋಕ ಇದೆ, ನಾನು ಅಲ್ಲಿ ಒಂದು ಮಿನಿಸ್ಟರ್ ರೀತಿಯಲ್ಲಿ ಜೀವಿಸಬಹುದು ಮೋಶೆಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಕಾನಾನ್ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಅವರ ಆಸೆ ಪಟ್ಟ. ಆದ್ರೆ ಆತನು ಇಲ್ಲಿ ಮುಗಿಸಿದ ನಂತರ ಪರಲೋಕ ಹೋಗ್ತಾನೆ, ಆತನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಮ ನಿರಾಶೆಯನ್ನ ನೀಗಿಸುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಯಾವುದೇ ಕಾರಣದ ನಿರಾಶೆ ಪಡುವಂತ ಅಗತ್ಯ ಇಲ್ಲ. ಬಡತನ, ನಂತರದ ಶತ್ರು ಏನೋ ಬಡತನದಿಂದ ನೋಡುವಾಗ ಒಬ್ಬ ಬಡ ವಿಧವೆ ಬರ್ತಾ ಇದ್ದಾಳೆ. ಆಕೆ ಏನ್ ಮಾಡ್ತಾರೆ, 2 ದುಡ್ಡಾಣೆ ಹಣವನ್ನ ಹಾಕ್ತಾ ಇದ್ದಾನೆ. ನೋಡಿ, ಬಡತನವನ್ನ ನೀಗಿಸುವುದಕ್ಕೋಸ್ಕರ, ಬಡತನ ಇದ್ರೆ ಕಳ್ಳತನ ಮಾಡ್ತಾರೆ, ಬಡತನ ಇದ್ರೆ ತಪ್ಪಾದ ದಾರಿಯಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಹೋಗ್ತಾರೆ. ಬಡತನ ಅನ್ನೋದು ಇದ್ರೆ ನಾವು ಅನ್ಯಾಯವನ್ನ ಸಪೋರ್ಟ್ ಮಾಡ್ತೀವಿ, ಅನ್ಯಾಯಕ್ಕೆ ನಾವು ಮುಂದಾಗ್ತೀವಿ. ಅದೇ ರೀತಿ ನೋಡ್ರಿ, ಇವಳು ತನ್ನ ಹತ್ರ ಹಣನೇ ಇಲ್ಲ, ಆದ್ರೆ ಒಂದು ಸೀಕ್ರೆಟ್ ಅವಳಿಗೆ ಗೊತ್ತಿದೆ. ನಾನು ದೇವರ ಕೈಗೆ ಅಲ್ಪವಾದನ್ನ ಕೊಟ್ರೆ ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ತರನೇ ವಿಧವೆ ಚಾರಪ್ತ ಊರಿನಲ್ಲಿ ಇದ್ದಲ್ಲ, ಅವಳು ಸ್ವಲ್ಪವೇ ಹೆಣ್ಣು ದೇವರ ಕೈಯಲ್ಲಿ ಕೊಟ್ಲು, ದೇವರ ಅದ್ಭುತ ಮಾಡೋದು. ಅದೇ ರೀತಿಯಲ್ಲಿ ಪ್ರವಾದಿಯ ಹೆಂಡತಿ ವಿಧವೆ, ಆಕೆ ಸಾಲ ಇತ್ತು, ಸ್ವಲ್ಪವೇ ಎಣ್ಣೆ ಇತ್ತು, ಎಣ್ಣೆನ ತೆಗೆದುಕೊಂಡು ಪ್ರವಾದಿಯ ಕೈಯಲ್ಲಿ ಕೊಟ್ಲು, ಪ್ರವಾದಿ ಹೋಗಿ ದೇವರ ಕೈಯಲ್ಲಿ ಕೊಟ್ಟರು, ದೇವರ ಕೈಯಲ್ಲಿ ಸಂಪೂರ್ಣವಾಗಿ ಸಾಲ ತೀರಿತು ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ, ದೇವರ ಕೈಯಲ್ಲಿ ನೀವು ಏನೇನು ಕೊಟ್ಟಿದ್ರೆ, ಅದು ಸಮಯ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಗಂಡಂದಿರಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಒಂದು ಸ್ವಾಸ್ಥ್ಯ ಆಗಿರ್ಬೋದು, ಹಣ ಆಗಿರ್ಬೋದು, ದಶಮಭಾಗ ಆಗಿರ್ಬೋದು, ಕಾಣಿಕೆ ಆಗಿರ್ಬೋದು, ಅದೆಲ್ಲೂ ಕೂಡ ಸುಮ್ಮನೆ ಇರೋದಿಲ್ಲ. ಪಾತ್ರೆಯಲ್ಲಿ ಉಕ್ಕಿ 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 ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಉಕ್ಕಿ ಬರುವುದನ್ನು ಯಾರು ನೋಡ್ಲಿಲ್ಲ, ನನ್ನ ಹತ್ರ ಬಂದ್ರಿ, ಒಂದು ವೇಳೆ ನೋಡಿರೋದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನದಾವು ಪಾಪ ಶಾಪ ಎಂದು ನೋಡ್ತೇವೆ. ನಮಗೆಲ್ಲರಿಗೂ ಗೊತ್ತು, ಪಾಪ ಶಾಪ ಅನ್ನೋದು ನಮ್ಮ ವಿರುದ್ಧವಾಗಿ ನಿಂತಿರುವಂತಹ ಘೋರವಾದ ಶತ್ರು. ಯಾಕಂದ್ರೆ ಕೆಲವು ಸರಿ ನಮ್ಮ ದೇಹದಲ್ಲಿ ನಮ್ಗೆ ಸಿಟ್ಟು ಬರುತ್ತೆ. ನಿನಗೆ ಎಷ್ಟೋ ಹೇಳೋದು ಈ ಪಾಪ ಮಾಡಬೇಡ ಅಂತ ಅನ್ಕೊಂಡು, ಎಷ್ಟೋ ಹೇಳೋದು ಪಾಪ ಮಾಡಬೇಡ ಅಂತ ಅನ್ಕೊಂಡು, ಎಷ್ಟು ಹೇಳಿದ್ರು ಕೂಡ ಅದ್ರ ಕಡೆನೆ ನುಗ್ತಿಯಲ್ಲ. ನಂತರ ಹೋಗಿ ಆ ಪಾಪ ಮಾಡಿದ ಮೇಲೆ ನೋಡುವಾಗ ಮುಖ ನೋಡಕ್ಕಾಗಲ್ಲ, ದೇವರು ಮುಖ ತಗ್ಗಿಸ್ಕೊಳ್ತೀವಿ. ಆದ್ರೆ ಕರ್ತನು ನಮಗೋಸ್ಕರ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಗಲಾತ್ಯ ಬರೆದ ಪತ್ರಿಕೆ 3:14 ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬರು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಹಲ್ಲೆಲೂಯಾ. ಶಾಪದಿಂದ ನಮ್ಮನ್ನ ಬಿಡುಗಡೆ, ಯಾಕಂದ್ರೆ ಆತನೇ ಶಾಪವಾದರು. ಹಲ್ಲೆಲೂಯಾ. ನಿನಗೋಸ್ಕರ ಆತನು ಶಾಪವಾಗಿದ್ದಾನೆ, ನಿನ್ನ ಶಾಪವನ್ನು ಅವನು ಒತ್ತಿಕೊಂಡಿದ್ದಾನೆ. ಹಾಗಾದ್ರೆ ಮತ್ತೆ ಯಾಕೆ ಶಾಪನನ್ನ ಹಿಂಬಾಲಿಸ್ತದೆ ಎಂದು ಅನ್ಕೊಂಡಿದ್ದೀನಿ. ಪ್ರಶ್ನೆ ಇರಬಹುದು, ಯಾಕೆಂದ್ರೆ ಆ ಶಾಪವನ್ನ ಮತ್ತೆ ತಟ್ಟಿ ಎಬ್ಬಿಸಿ ನೀನನ್ನು ಬೇಕು ಅಂತ ಅನ್ಕೊಂಡು ನೀನೇ ಕೇಳ್ಕೊಂಡಿದೀಯ, ಅದು ನಿನ್ನ ಭುಜದಲ್ಲಿ ಬಂದ ಮೇಲೆ ಕೂತ್ಕೊಂಡಿದೆ. ಅದಕ್ಕೋಸ್ಕರವಾಗಿ ಈಗಲೇ ಇವತ್ತಿನ ದಿವಸವೇ ಆ ಭುಜದ ಮೇಲೆ ಇರುವಂತಹ ಶಾಪವನ್ನು ಕಿತ್ತು ಯೇಸುವಿನ ನಾಮದಲ್ಲಿ ಬಿಸಾಡೋದಾದ್ರೆ ಕರ್ತನು ಬಿಡುಗಡೆಯನ್ನು ಕೊಡುವಾಗಲಾಗಿದೆ. ರೋಮಾಪುರದಲ್ಲಿ 8ನೇ ಅಧ್ಯಾಯ 2ನೇ ವಚನ, ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನ, ಯಾಕಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ರಕ್ತ ಈಗಲೂ ಕೂಡ ಶಕ್ತಿಯನ್ನು ಕಳೆದುಕೊಂಡಿಲ್ಲ, ಈಗಲೂ ಕೂಡ ಜೀವಂತವಾಗಿದೆ. ನಿನಗೋಸ್ಕರ, ನಿನ್ನ ಪಾಪ ವಿಮೋಚನೆಗೋಸ್ಕರ, ಶಾಪ ವಿಮೋಚನೆಗೋಸ್ಕರ ಇರುವಂತದ್ದಾಗಿದೆ. ಇದೆಲ್ಲ ಕೂಡ ಈ ಶತ್ರುಗಳೆಲ್ಲ ಸಬ್ಬು ಶತ್ರುಗಳು. ಅಂದ್ರೆ
ಅಸಿಸ್ಟೆಂಟ್ ಶತ್ರುಗಳು. ಮೇನ್ ಒಬ್ಬ ಶತ್ರು ಇದ್ದಾನೆ, ಅವನು ಸೈತಾನನಾಗಿದ್ದಾನೆ. ಅವನಿಂದ ಒಂದು ಜಯ ನಮ್ಗಿದೆ ಕೊನೆಗೆ. ಅದು ಎಲ್ಲಿಂದ ನೋಡುವಾಗ ಕೊಲಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಇಲ್ಲಿ ಗಮನಿಸ್ತೇವೆ. ಕೊಲಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಆತನ ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನ ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ. ಆತನು ಒಬ್ಬನೇ ಮೆರೆಯೋದಿಲ್ಲ. ಆ ದಿವಸ ಆತನು ತನ್ನ ಮಕ್ಕಳನ್ನು ಕೂಡ ಆತನು ಮೆರೆಸುವ ಆತನಾಗಿದೆ. ಹಲ್ಲೆಲೂಯಾ. ಫಿಲಿಪ್ಪಿ 2ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ನೋಡುವಾಗ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮಧ್ಯ, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ಹಲ್ಲೆಲೂಯಾ. ಇದು ನಮ್ಮ ಕೊನೆಯ ಜಯ ಬೇರೆ. ಹಲ್ಲೆಲೂಯಾ. ಆವಾಗ ನಾವು ಕರ್ತನ ಜೊತೆ ನಾವು ಇರುವವರಾಗಿರ್ತೇವೆ, ಕರ್ತನ ಜೊತೆ ನಿಲ್ಲುವವರಾಗಿರುತ್ತೇವೆ. ಹಿಜ್ಕೀಯನಿಗೆ ಸಿಕ್ಕಿದ್ದು ಅದು ಸ್ವಲ್ಪವೇ ಜಯ, ಆದ್ರೆ ನಮಗೆ ಸಿಗುವಂಥದ್ದು ಬೇರೆ, ಒಂದು ದೊಡ್ಡ ಜಯ. ಹಲ್ಲೆಲೂಯಾ. ದೇವರ ಒಂದು ಸುವರ್ಣ ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಕರ್ತನನ್ನ ಅವಲಂಬಿತರಾಗೋಣ. ಕರ್ತನು ನಮಗೆ ಹಿಜ್ಕೀಯನಿಗಿಂತ ದೊಡ್ಡ ಜಯ ಕೊಡುವ ಆತನಾಗಿದ್ದಾನೆ. ಎಲ್ಲಾ ರೋಗದಿಂದ, ಎಲ್ಲ ನಮ್ಮ ಶತ್ರುಗಳ ಹೆಸರುಗಳನ್ನ ನೋಡಿದ್ರಲ್ಲ, ಅದನ್ನ ಪಟ್ಟಿ ಮಾಡಿ ಇಟ್ಕೊಳ್ರಿ. ಆ ಶತ್ರುಗಳು ನಮ್ಮ ಒಳಗಡೆ ಬಂದ್ರೆ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತ ಹೇಳುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಇವತ್ತಿನ ದಿವಸ ಪ್ರಾರ್ಥನೆ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವವಲ್ಲಭನೇ, ಮಹಿಮೆಯುಳ್ಳ ದೇವರೇ, ಈ ಬೆಳಗಿನ ಜಾವದಲ್ಲಿ ಕರ್ತನೆ 7 ದಿವಸಗಳಿಂದ ನಾವು ಕರ್ತನೆ ಈ ಸಂದೇಶವನ್ನು ನಾವು ಧ್ಯಾನ ಮಾಡ್ತೇವೆ. ಟುಡೇ ಇಸ್ ದ ಫೈನಲ್ ಡೇ ಲಾರ್ಡ್. ಕರ್ತನೆ ರಾಜ ಪರಿಶುದ್ಧನಾದ ದೇವರೇ, ನಮ್ಮ ಪ್ರಾರ್ಥನೆ ಮಾಡುವ ಶೈಲಿ ಬದಲಾವಣೆ ಆಗಲಿ. ನಮ್ಮ ಶತ್ರುಗಳನ್ನ ನಾವು ರೆಕಗ್ನೈಸ್ ಮಾಡಿ ಕರ್ತನೆ ರಾಜ ಹುಡುಕಿ ಕರ್ತನೆ ರಾಜ ಅದನ್ನ ಹೊಡೆಯುವ ಹಾಗೆ ಕರ್ತನೆ ಯೇಸುವಿನ ನಾಮದಲ್ಲಿ ನಮ್ಮಿಂದ ಬಿಟ್ಟು ಹೋಗದೆ ಹೇಳುವ ಹಾಗೆ ಪರಿಶುದ್ಧ ಜೀವಿತವನ್ನು ನಡೆಸುವ ಹಾಗೆ ನಮ್ಮನ್ನ ನಿರ್ಧಾರ ನಡೆಸು ಕರ್ತನೆ. ನಮ್ಮ ನೆರೆಹೊರೆಯಲ್ಲಿ ಸೈತಾನ ಹೋಗಿರೋದಾದ್ರೆ ಕರ್ತನೆ, ನಮ್ಮ ಕುಟುಂಬಸ್ಥರಲ್ಲಿ ಸೈತಾನ ಹೋಗಿರೋದಾದ್ರೆ, ನಮ್ಮ ಆಫೀಸ್ ಅಲ್ಲಿರುವಂತಹ ಅಧಿಕಾರಿ ಒಳಗಡೆ ಸೈತಾನ ಹೋಗ್ತಿರೋದಾದ್ರೆ, ಪ್ರಿನ್ಸಿಪಲ್ ಅಲ್ಲಿ, ಲೆಕ್ಚರ್ ಅಲ್ಲಿ, ನಮ್ಮ ಜೊತೆ ಇರುವಂತಹ ಸಹಪಾಠಿಯಲ್ಲಿ ಹೋಗ್ತಿರೋದಾದ್ರೆ, ಕರ್ತನೆ ಸಹೋದ್ಯೋಗಿಯಲ್ಲಿ ಹೋಗ್ತಿರೋದಾದ್ರೆ, ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇವೆ, ಈಗಲೇ ಅವರೆಲ್ಲರನ್ನ ಬಿಟ್ಟು ಹೋಗ್ಬೇಕಾಗಿ ಆಜ್ಞಾಪಿಸ್ತೇವೆ. ಕರ್ತನೆ, ನಮಗೋಸ್ಕರ ನಿನ್ನ ದಾರಿ ಸಿದ್ಧ ಮಾಡೋದಕ್ಕಾಗಿ ಸಹೋದರ, ನಮಗೋಸ್ಕರ ಬಾಗಿಲು ತೆರೆಯೋದಕ್ಕಾಗಿ ಸಹೋದರ, ನಮಗೋಸ್ಕರ ಕರ್ತನೆ ನಿಜವಾದ ಜಯವನ್ನ ನೀನು ಕೊಡೋದಕ್ಕಾಗಿ ಸಹೋದರ, ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್.